ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಈ ಪ್ರತಿಕೂಲ ಸಾಕ್ಷಿಯಾಗಿ ರತ್ನಪ್ರಭರನ್ನ ರೇಣುಕಾಸ್ವಾಮಿ ತಾಯಿ ಅವರನ್ನ ಪರಿಗಣಿಸಬೇಕು ಅಂತ ಎಸ್ಪಿಪಿ ಅರ್ಜಿ ಹಾಕೊಂಡಿದ್ರು. ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಮಧ್ಯಂತರ ಜಾಮೀನು ಕೋರಿ A14 ಪ್ರದೂಷ್ ಅವರು ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು. ತಂದೆ ತಿಥಿಕಾರಿಕಾಗಿ ಮಧ್ಯಂತರ ಜಾಮೀನು ಬೇಕು ಅಂತ ಅವರು ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು. ಇವತ್ತು ಈ ಅರ್ಜಿಗಳ ವಿಚಾರಣೆ ನಡೆಸಲಾಗುತ್ತೆ 57ನೇ ಸಿಸಿಎಚ್ ಕೋರ್ಟ್. ಇವತ್ತು ಏನಾಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅಂತ ಅನಿಸ್ತಾ ಇದ್ದಿದ್ದು ರೇಣುಕಾಸ್ವಾಮಿ ತಾಯಿ ಅವರ ಸ್ಟೇಟ್ಮೆಂಟ್ಗಳು. ಸೊ ಹಾಗಾಗಿ ಒಂದು ಮನವಿ ಮಾಡ್ಕೊಳ್ಳಲಾಗಿತ್ತು, ಇಲ್ಲ ಇವ್ರನ್ನ ಒಂದು ಕೆಲಸ ಮಾಡೋದು ಬೆಟರು ಏನು ಅಂತಂದರೆ ಪ್ರತಿಕೂಲ ಸಾಕ್ಷಿ ಅಂತ ಮಾಡೋದು ಬೆಟರು ಅಂತ SPP ಅವ್ರು ಮನವಿ ಮಾಡ್ಕೊಳ್ತಾರೆ. ರತ್ನಪ್ರಭರವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಮಾಡಿಬಿಡಿ ಅಂತ. ಬಟ್ ಅದಕ್ಕೆ ಅವಕಾಶ ಇದೆಯಾ ಕಾನೂನಿನಲ್ಲಿ? ಅದು ಹೆಂಗಾಗುತ್ತೆ, ಏನು ಎತ್ತ ಅನ್ನೋದು ಇವತ್ತು ಗೊತ್ತಾಗುತ್ತೆ. ನಿನ್ನೆನೇ ಇತ್ತು, ಬಟ್ ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇಡೀ ಪ್ರಕರಣದಲ್ಲಿ ಸಾಕ್ಷಿಗಳು ತುಂಬ ಮೇಜರ್ ಪಾತ್ರ ವಹಿಸುತ್ತೆ. ಸಾಕ್ಷಿಗಳು ಉಲ್ಟಾ ಹೇಳ್ತು ಅಂತಂದರೆ ಅಥವಾ ಆ ಸಾಕ್ಷಿಗಳು ಹೇಳುವಂಥದ್ದು ಮೇಜರ್ ಆಗಿ ವ್ಯತಿರಿಕ್ತವಾಗಿ ಏನಾದರೂ ಪರಿಣಾಮ ಬೀರ್ತು ಅಂತಂದರೆ ಇಡೀ ಪ್ರಕರಣ ದಿಕ್ಕೆ ಬದಲಾಗ್ಬಿಡುತ್ತೆ. ಅದರಲ್ಲೂ ರೇಣುಕಾಸ್ವಾಮಿ ತಾಯಿಯಾಗಿ ಸೊ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದು ಆಶ್ಚರ್ಯಕ್ಕೆ ಕಾರಣ ಆಗಿತ್ತು, ಆತಂಕ ಆಘಾತ ಎಲ್ಲ ತರಿಸಿತ್ತು ಕೆಲವರಿಗೆ. ಸೊ SPP ಅವರು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಒಂದು ಕೆಲಸ ಮಾಡಿಬಿಡೋಣ, ರತ್ನಪ್ರಭರನ್ನ ನೀವೇ ಪ್ರತಿಕೂಲ ಸಾಕ್ಷಿಯನ್ನಾಗಿ ಮಾಡಿಬಿಡಿ ಅನ್ನೋದನ್ನು ಹೇಳ್ಕೊಂಡಿರೋದು. ಸೊ ಹಾಗಾಗಿ ಇವತ್ತಿಗೆ ಏನಾಗುತ್ತೆ ಬೆಳವಣಿಗೆ ಅನ್ನೋದು ನೋಡಬೇಕಾಗತ್ತೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನು ಪ್ರತಿಕೂಲ ಸಾಕ್ಷಿ ಅಂತ ಒಪ್ಕೊಳ್ಳುತ್ತಾ ಅಥವಾ ಒಪ್ಕೊಳ್ಳಲ್ವಾ ಅನ್ನೋದು. ಇನ್ನೊಂದು ಕಡೆಯಲ್ಲಿ ಈ ಮಧ್ಯಂತರ ಜಾಮೀನನ್ನು ಕೋರಿ A14 ಪ್ರದೂಷ್ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿರೋದು. ಅವರ ತಂದೆಯ ತಿಥಿ ಕಾರ್ಯ ಇದೆ ಅಂತೆ. ಸೊ ಆ ಕಾರಣಕ್ಕಾಗಿ ಮಗನಾಗಿ ನಾನು ಹೋಗಲೇಬೇಕು, ನನ್ನ ಕರ್ತವ್ಯ ನಾನು ನಿಭಾಯಿಸಲೇಬೇಕು, ನನಗೆ ಜಾಮೀನು ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅವರು. ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಆ ಅರ್ಜಿಯ ವಿಚಾರಣೆಯೂ ಇವತ್ತಿದೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಪ್ರಕರಣ. ಒಬ್ಬ ನಟ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ತುಂಬಾ ಸುದ್ದಿ ಆದಂಥ ಪ್ರಕರಣ ಇದು.